ಗದಗದಲ್ಲಿ ಕೋಡಿಮಠ ಸ್ವಾಮೀಜಿ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಅರಸನ ಅರಮನೆಗೆ ಕಾರ್ಮೋಡ ಕವಿದೀತು ಅಂತ ಹೇಳಿದ್ದೆ. ಕೇಂದ್ರ ಮತ್ತು ರಾಜ್ಯ ಎರಡರಲ್ಲೂ ಇದು ನಡೀತಾ ಇದೆ. ಅಲ್ಲಿ ಉಪರಾಷ್ಟ್ರಪತಿ ರಾಜೀನಾಮೆ, ಇಲ್ಲಿ ಇವರು ಕೊಟ್ಟರು. ರಾಜಣ್ಣ ಹೆಸರು ಪ್ರಸ್ತಾಪಿಸದೆ ರಾಜೀನಾಮೆ ಪರ್ವದ ಹೇಳಿಕೆಯನ್ನ ನೀಡಿದ್ದಾರೆ ಸ್ವಾಮೀಜಿ. ಸಂಕ್ರಾಂತಿವರೆಗೂ ಇದು ಇದ್ದೇ ಇರುತ್ತೆ ಅಂತ ಕೋಡಿಮಠ ಶ್ರೀಗಳು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ನಾನು ಹಿಂದೆ ಹೇಳಿದ್ದೆ, ಅರಸನ ಅರಮನೆಗೆ ಕಾರ್ಮೋಡ ಕವಿದೀತು ಅಂತ. ಬೋತ್ ಸೆಂಟ್ರಲ್ ಸ್ಟೇಟ್ ಎರಡರಲ್ಲೂ ಇದು ನಡೀತಾ ಇದೆ. ಅಲ್ಲಿ ವೈಸ್ ಪ್ರೆಸಿಡೆಂಟ್ ರಾಜೀನಾಮೆ ಕೊಟ್ಟರು, ಇಲ್ಲಿ ಇವರೊಬ್ಬರು ಕೊಟ್ಟರು. ಇನ್ನೂ ಸಂಕ್ರಾಂತಿವರೆಗೆ ಇದ್ದೇ ಇರು. ಅರಸನ ಅರಮನೆಗೆ ಕಾರ್ಮೋಡ ಕವಿದೀತು. ಇದರಲ್ಲಿ ಯುಗಾದಿ ಭವಿಷ್ಯ ಏನಿದೆಯಲ್ಲ, ಮಳೆ ಬೆಳೆ ಹವಾಗುಣಗಳು, ಆಮೇಲೆ ವ್ಯಾಪಾರಗಳು, ಇದನ್ನು ಹೇಳ್ತೀವಿ. ಈ ಸಂಕ್ರಾಂತಿ ಭವಿಷ್ಯ ಏನಿದೆಯಲ್ಲ, ಅದು ರಾಜರಿಗೆ, ಮಹಾರಾಜರಿಗೆ, ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ, ಯುದ್ಧಗಳ ಬಗ್ಗೆ ಅದು ಹೇಳ್ತೀವಿ. ಈಗ ಸಂಕ್ರಾಂತಿ ಮೇಲೆ ಈ ಭವಿಷ್ಯ ಹೇಳಬೇಕು. ಈಗಿನ ಭವಿಷ್ಯ ಅಲ್ಲಿವರೆಗೇನು ತೊಂದರೆ ಇಲ್ಲ, ಅದು ನೋಡಿ ಮುಂದೆ ಹೇಳ್ಬೋದು. ನಾನು ಹಿಂದೆ ಹೇಳಿದ್ದೆ, ಅರಸನ ಅರಮನೆ